ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಯಾವುದೇ ಒಂದು ರಾಜಕೀಯ ಪಕ್ಷ ಅಧಿಕಾರದಲ್ಲಿ ಇರುವುದಕ್ಕೆ ಬೇಕಾದ ಕಾರಣಗಳು ಯಾವುವು? ಯಾಕೆ ಒಂದು ರಾಜಕೀಯ ಪಕ್ಷ ಸರ್ಕಾರವನ್ನ ರಚಿಸಿ ಅಧಿಕಾರದಲ್ಲಿರಬೇಕು? ಅದಕ್ಕೆ ಬೇಕಾದ ಮಾನದಂಡಗಳು ಯಾವುವು? ಮೊದಲನೇದಾಗಿ, ಒಂದು ಸರ್ಕಾರ ಎಷ್ಟರ ಮಟ್ಟಿಗೆ ಜನಪರವಾಗಿದೆ ಅನ್ನೋದು ಬಹಳ ಮುಖ್ಯವಾದ್ದು. ಜನಪರ ಅಂದರೆ ಏನು? ಅಂದ್ರೆ ಅಧಿಕಾರ ನಡೆಸುವಂತಹ ರಾಜ್ಯದಲ್ಲಿ ಎಲ್ಲ ಜನರನ್ನ ಸಮಾನವಾಗಿ ನೋಡುವಂತಹದ್ದು, ಅವರ ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿಯುವಂತಹದ್ದು, ಅವರ ಬದುಕುವ ಹಕ್ಕಿದೆಯಲ್ಲ ಆ ಹಕ್ಕಿಗೆ ಗೌರವ ಕೊಡುವಂತಹದ್ದು. ಇದು ಬಹಳ ಮುಖ್ಯವಾದ್ದು. ಸೊ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರವನ್ನ ಬಹಳ ಕಾಲದವರೆಗೆ ಅದರ ದೌರ್ಬಲ್ಯದ ನಡುವೆಯೂ ಕೂಡ ಅದನ್ನ ಡಿಫೆಂಡ್ ಮಾಡಬೇಕಾದ ಅನಿವಾರ್ಯ ಯಾಕೆ ಬಂದಿತ್ತು ಅಂತಂದ್ರೆ, ಕಾಂಗ್ರೆಸ್ ಅನ್ನ ಎದುರಿಸುತ್ತಿರುವ ಬಿಜೆಪಿಯ ಕೋಮುವಾದಿ ರಾಜಕಾರಣ ಅದಕ್ಕೆ ಕಾರಣ ಆಗಿತ್ತು. ಬಿಜೆಪಿ ಕೋಮುವಾದಿ ರಾಜಕಾರಣವನ್ನ, ಬಹುಸಂಖ್ಯಾಕ ರಾಜಕಾರಣವನ್ನ, ಸಮಾಜವನ್ನ ಒಡೆಯುವ ರಾಜಕಾರಣವನ್ನ, ಧರ್ಮ ಮತ್ತು ರಾಜಕಾರಣವನ್ನ ಸೇರಿಸುವುದನ್ನ, ಈ ಎಲ್ಲ ಕಾರಣಕ್ಕಾಗಿ ಬಿಜೆಪಿಯನ್ನ ವಿರೋಧಿಸುವುದು ಅನಿವಾರ್ಯ ಅನ್ನುವ ಸ್ಥಿತಿ ಇತ್ತು. ಆ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಬೆಂಬಲ ಕೊಡಬೇಕಾಗಿತ್ತು. ಇದನ್ನೇ ಕಾಂಗ್ರೆಸ್ ಪಕ್ಷ ದುರುಪಯೋಗ ಪಡಿಸ್ಕೋತಾ ಇದೆಯಾ ಅಂದ್ರೆ, ಯಾರು ರಾಜ್ಯದಲ್ಲಿರುವಂತಹ ಜನತಂತ್ರವಾದಿಗಳು ಕಾಂಗ್ರೆಸ್ ಅನ್ನ ಬೆಂಬಲಿಸುವುದು ಅವರಿಗೆ ಅನಿವಾರ್ಯ. ಯಾಕಂದ್ರೆ ಕೋಮುವಾದಿ ರಾಜಕಾರಣದ ಒಂದು ಭೂತ ಎದುರುಗಡೆ ಇದೆ, ಮಾಡೇ ಮಾಡ್ತಾರೆ. ಅದರಿಂದ ನಾವು ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ ಬಂದಿದ್ಯಾ? ಈ ಪ್ರಶ್ನೆಗಳು ನನ್ನನ್ನ ಕಾಡ್ತಾ ಇದೆ. ಯಾಕೆಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಸಾಗುತ್ತಿರುವ ದಾರಿ ಇದೆಯಲ್ಲ, ಅದು ಆರೋಗ್ಯಪೂರ್ಣವಾದುದಲ್ಲ. ನಾನು ಜನಪರವಾದ ರಾಜಕಾರಣ ಅಂತ ಹೇಳಿದೆ. ಏನ್ ಹೇಳಿದೆ? ಈ ಸರ್ಕಾರ ಜನಪರವಾದ ರಾಜಕಾರಣವನ್ನ ಬಿಟ್ಟು ಇನ್ನೊಂದೆಡೆ ಇನ್ನೊಂದು ಮಗ್ಗುಲಿಗೆ ತಿರುಗಿಕೊಂಡಂತೆ ಕಾಣುತ್ತೆ. ಯಾಕೆ? ನಾನಿವತ್ತು ಎರಡು ವಿಚಾರಗಳನ್ನ ಮಾತನಾಡ್ತಾ ಇದ್ದೀನಿ. ಇದು ಜನಪರ ರಾಜಕಾರಣದಿಂದ ಇನ್ನೊಂದು ಹಾದಿಗೆ ಏನು ಈ ಸರ್ಕಾರ ಸಾಗ್ತಾ ಇದೆ ಅಂತಂದೆ, ಅದಕ್ಕೆ ಪೂರಕವಾದ ಅಂಶಗಳು. ಅದರ ಬಹಳ ಮುಖ್ಯವಾಗಿ ನಾನು ಎರಡು ವಿಚಾರವನ್ನು ತೆಗೆದುಕೊಂಡಿದ್ದೇನೆ. ಈ ಎರಡು ವಿಚಾರಗಳನ್ನ ಹೇಳುವುದಕ್ಕಿಂತ ಮೊದಲು ಇನ್ನೊಂದು ವಿಚಾರ ಇದೆ. ಅದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿಯವರನ್ನ ಇಳಿಸಿದ ರೀತಿ ಇದೆಯಲ್ಲ, ಅದು ದುರಹಂಕಾರದ ಪರಮಾವಧಿ ಅಂತ. ಅಂದ್ರೆ ಸಭಾಪತಿಯವರಿಗೆ ನೀಡಬೇಕಾದಂತಹ ಗೌರವವನ್ನ ನೀಡದೆ ಮುಖ್ಯಮಂತ್ರಿಗಳು ಅವರನ್ನ ಮನೆಗೆ ಕರೆಸ್ಬಿಟ್ಟು ರಾಜೀನಾಮೆ ಕೊಟ್ಟು ಹೋಗು ಅಂತ ಹೇಳಿ. ಸೊ ಇದು ಜನತಂತ್ರದ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿದ ನಡೆ ಅಂತ ನನಗೆ ಅನ್ಸೋದು ಪ್ರಾರಂಭ ಆಯಿತು. ಸಭಾಪತಿ ಪಕ್ಷಾತೀತವಾದವರಾಗಿರ್ಬೇಕು. ಅವ್ರು ಒಂದೊಮ್ಮೆ ಅವರ ಮೂಲ ಪಕ್ಷ ಏನಿದೆ ಬಿಜೆಪಿಯಿಂದ ಬಂದವರು ಅದರ ಪರವಾಗಿ ಮಾಡಿದ್ರೆ ಆವಾಗ ವಿಶ್ವಾಸ ನಿರ್ಣಯನ ಏನೋ ಮಾಡಿ ಕಳಿಸ್ಬೋದು. ಅದೆಲ್ಲ ಬಿಟ್ಟು ಕಾಂಗ್ರೆಸ್ ಮಂತ್ರಿಮಂಡಲದ ರಚನೆಯ ಸಂದರ್ಭದಲ್ಲಿ ಸಭಾಪತಿಗಳು ಯಾರಾಗಬೇಕು, ಸಭಾಧ್ಯಕ್ಷರು ಯಾರಾಗಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡು ಕೆ.ಸಿ. ವೇಣುಗೋಪಾಲ್ ಅವರು ಲಿಸ್ಟ್ ಕೊಡ್ತಾರೆ ಅಂತಂದ್ರೆ, ಈ ಜನತಂತ್ರದ ಸ್ತಂಭಗಳು ಹೇಗೆ ಶಿಥಿಲಗೊಳ್ತಾ ಇದೆ ನೋಡಿ. ಸೊ ಅದ್ರ ಜೊತೆಗೆ ನಾನು ಹೇಳಿದೆ ಇನ್ನು ಎರಡು ವಿಚಾರಗಳನ್ನ. ಯಾಕಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಈಗಲೇ ಎಚ್ಚರಗೊಳ್ಬೇಕಾಗಿದೆ. ಜನತಾಂತ್ರಿಕ ಮೌಲ್ಯಗಳನ್ನ ಗಾಳಿಗೆ ತೂರುವುದನ್ನ ನಿಲ್ಲಿಸಬೇಕು. ಹಾಗೇನೆ ಜನಪರ ರಾಜಕಾರಣದಲ್ಲಿ ಏನು ತಿಳ್ಕೋಬೇಕು. ಸರ್ಕಾರ ಇರುವುದು ರಿಯಲ್ ಎಸ್ಟೇಟ್ ಬಿಸಿನೆಸ್ ಸಿಗಲ್ಲ. ಸೊ ಎರಡು ವಿಚಾರಗಳು ಏನು? ಒಂದು, ಕೃಷ್ಣ ಬೈರೇಗೌಡರ ಬೆಂಗಳೂರು ಫುಟ್ಪಾತ್ ಕಾರ್ಯಾಚರಣೆ. ಆ ಮೂಲಕ ಬಡವರ ಹೊಟ್ಟೆಯ ಮೇಲೆ ಹೊಡೆಯುವ ಕೆಲಸವನ್ನ ಕೃಷ್ಣ ಬೈರೇಗೌಡರು ಮಾಡಿದ್ರು. ಬೆಂಗಳೂರನ್ನ ಸುಂದರಗೊಳಿಸ್ತೀವಿ, ಬೆಂಗಳೂರನ್ನ ಇನ್ನೇನೋ ಮಾಡ್ತೀವಿ, ಸೇಫ್ ಫುಟ್ಪಾತ್ ಕ್ಯಾಂಪೇನ್ ಮಾಡ್ತೀವಿ, ಸುಂದರಗೊಳಿಸ್ತೀವಿ. ಈ ಬೆಂಗಳೂರು ಎಲ್ಲರಿಗೂ ಸೇರಿತ್ತು. ಅದು ಕೃಷ್ಣ ಬೈರೇಗೌಡರಂತಹ ರಾಜಕಾರಣಿಗಳಿಗೋ, ದುಡ್ಡಿರುವಂತಹ
ಉದ್ಯಮಪತಿಗಳಿಗೋ ಮಾತ್ರ ಅಲ್ಲ, ಈ ಬೆಂಗಳೂರನ್ನ ಕಟ್ಟುವವರಲ್ಲಿ ಬೀದಿ ಬದಿ ವ್ಯಾಪಾರಿಗಳು, ಕಾರ್ಮಿಕರು, ಇವರೆಲ್ಲರ ಪಾಲು ಇದೆ. ಅವರು ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಬುಲ್ಡೋಜರ್ಗಳನ್ನ ಕಳಿಸಿ ಅವರ ಅಂಗಡಿಗಳನ್ನ, ಮುಗ್ಗಟ್ಟುಗಳನ್ನ ಬುಲ್ಡೋಸಿಂಗ್ ಮಾಡಿ ಹಾಕೋದಿದೆಯಲ್ಲ. ಯಾವ ಸೀಮೆಯಲ್ಲಿ ಇವರು ಯೋಗಿ ಆದಿತ್ಯನಾಥ್ ಅವರಿಗೆ ವಿಭಿನ್ನವಾಗಿದ್ದಾರೆ ಅಂತ ಹೇಗೆ ನಂಬೋಕ್ ಸಾಧ್ಯ? ಯೋಗಿ ಆದಿತ್ಯನಾಥ ಕಾನೂನು ಇಲ್ಲದೇನೆ ಹೇಗೆ ದಟ್ ಅಲ್ಪಸಂಖ್ಯಾತರ ಕಟ್ಟಡಗಳನ್ನ ನಾಶಪಡಿಸ್ತಾ ಇದ್ರು, ಬುಲ್ಡೋಸಿಂಗ್ ಮಾಡ್ತಾರೋ, ಅದೇ ಮಾದರಿಯಲ್ಲಿ ಅಲ್ವಾ ನೀವು ಮಾಡ್ತಾ ಇರೋದಿಲ್ಲ. ಬೆಂಗಳೂರನ್ನ ಸುಂದರಗೊಳಿಸೋದು ಬೇರೆ, ಆದರೆ ಸಾಮಾನ್ಯ ಜನರ ಬದುಕನ್ನ ಕಸಿದುಕೊಂಡು ಮಾಡಿದ್ರೆ ಹೇಗೆ? ಅದ್ರ ಜೊತೆಗೆ ಕೃಷ್ಣ ಬೈರೇಗೌಡರಿಗೆ ಒಂದು ಇಮೇಜ್ ಇತ್ತು ಅಂತ, ಅವರು ಅಪ್ಪಟ ಪ್ರಾಮಾಣಿಕರು ಅನ್ನುವ ಮಾತು. ಆದ್ರೆ ಈಗ ಅನುಮಾನ ಬರ್ತಾ ಇದೆ. ಅದಕ್ಕಿಂತ ಬಹಳ ಮುಖ್ಯವಾಗಿ ಅನ್ಸೋದೇನು ಗೊತ್ತಾ? ನಾನು ಹಿಂದೂ ಒಂದ್ಸಲ ಹೇಳಿದ್ದೆ ಅನ್ಸುತ್ತೆ. ಕೃಷ್ಣ ಬೈರೇಗೌಡರ ತಂದೆ ಬೈರೇಗೌಡರು, ಸಿ ಬೈರೇಗೌಡರು, ನನಗೆ ಅವರ ಜೊತೆ ಒಂದು ಆತ್ಮೀಯವಾದ ಸಂಬಂಧ ಇತ್ತು. ಅವ್ರ ಮನೆಗೆ ಹೋಗಿದ್ದೇನೆ, ಊಟ ಮಾಡಿದ್ದೇನೆ, ಎಲ್ಲ ಮಾಡಿದ್ದೇನೆ. ಸೊ ಬೈರೇಗೌಡರು ಒಂದು ರೈತ ಪರವಾದಂತಹ ಒಂದು ನಿಲುಮೆಯನ್ನು ಹೊಂದ್ತಾ ಇದ್ರು. ಒಂದು ದಿನ ಅವರು ವಿಧಾನಸೌಧದಿಂದ ಮಂತ್ರಿ ಆಸ್ಥಾನದಲ್ಲಿ ಬರೋ ಸಂದರ್ಭದಲ್ಲಿ ಎದುರುಗಡೆ ನಾ ಸಿಕ್ತೆ. ನಿಮಗೆ ನಮ್ಮ ಚಿಕ್ಕಬಳ್ಳಾಪುರದ ಕಡೆ ರೈತರ ಬದುಕು ತೋರಿಸ್ತೀನಿ ಬನ್ನಿ ಅಂತ ಅಂದ್ರು. ಹಾಗೆ ತಮ್ಮ ಕಾರ್ನಲ್ಲಿ ಕುಡಿಸ್ಕೊಂಡು, ಅವ್ರು ಯಾರೋ ಕೃಷ್ಣಪ್ಪರು ಅಂತ ಕಾಣುತ್ತೆ ಅವರ ಹೆಸರು, ಅವ್ರು JDS ನ ತಾಲೂಕು ಅಧ್ಯಕ್ಷರೇನಾಗಿದ್ರು, ಅವ್ರ ಮನೆ ಕರ್ಕೊಂಡು ಹೋದ್ರು. ಅಲ್ಲಿ ದ್ರಾಕ್ಷಿ ಬೆಳೆಗಾರರು ಅವರೆಲ್ಲ ಅಲ್ಲಿ ದ್ರಾಕ್ಷಿ ಬೆಳೆಯುವವರು, ಅವ್ರ ಮನೆಗೆ ಕರ್ಕೊಂಡೋಗಿ ಅವರ ಕಷ್ಟ ಸುಖ ಏನು, ದ್ರಾಕ್ಷಿ ಏನು ಅನ್ನೋದನ್ನ ವಿವರಿಸುವಂತೆ ಮಾಡಿದ್ರು ಸಿ ಬೈರೇಗೌಡರು. ಅವರಿಗಂತ ಒಂದು ಬದ್ಧತೆ ಇತ್ತು. ಅವರ ಮಗ ಕೃಷ್ಣ ಬೈರೇಗೌಡರು ಬಹಳಷ್ಟು ಅವರ ಬದುಕನ್ನು ವಿದೇಶದಲ್ಲಿ ಕಳೆದವರಾಗಿದ್ದಾರೆ. ಅದರಿಂದ ಆ ವಿದೇಶಿ ಮನಸ್ಥಿತಿ ಅವ್ರ ಮೇಲೆ ಪ್ರಭಾವ ಬೀರಿದೆಯೋ ಗೊತ್ತಿಲ್ಲ. ಆದ್ರೆ ಯೂಶುವಲಿ ಫುಟ್ಪಾತ್ಗಳು ಏನಿದೆಯಲ್ಲ, ಫುಟ್ಪಾತ್ಗಳನ್ನ ನೀವು ಸುಂದರಗೊಳಿಸ್ತೀನಿ ಅಂತ ಅನ್ನೋದಾದ್ರೆ ನನ್ನದೊಂದು ಪ್ರಶ್ನೆ ಇದೆ. ಆ ಫುಟ್ಪಾತ್ ಮೇಲೆ ಇಷ್ಟು ಕಾಲ ಅಂಗಡಿ ಬರೋದಕ್ಕೆ ಕಾರಣ ಯಾರು? ಯಾವತ್ ಬಂತು? ಅವ್ರಿಗೆ ಶಿಕ್ಷಿಸಬೇಕೋ ಬಡವರಿಗೆ ಶಿಕ್ಷಿಸ್ತಾರೆ? ಫುಟ್ಪಾತ್ ಮೇಲೆ ಅವ್ರ ಅಂಗಡಿಯನ್ನ ಯಾವಾಗ ಹಾಕೊಂಡ್ರು, ಶೆಡ್ ಹಾಕೊಂಡ್ರು, ಆವಾಗಲೇ ಅದನ್ನ ಸರಿಪಡಿಸಬೇಕಾದಂತಹ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತಲ್ಲ, ಅಧಿಕಾರಿಗಳಿದ್ದಾರಲ್ಲ, ರಾಜಕಾರಣಿಗಳಿದ್ದಾರೆ, ಏನ್ ಅವ್ರು ಮಣ್ಣು ತಿಂತಾ ಇದ್ರು ಆವಾಗ ಸುಮ್ಮನಿದ್ದು ಇದ್ದಕ್ಕಿದ್ದ ಹೋಗಿ ಮಧ್ಯರಾತ್ರಿ ಹೋದಾಗ ಹೋಗಿ ಬುಲ್ಡೋಸರಿಂಗ್ ಮಾಡೋ ಅಂತದ್ದು. ಸೊ ಇದು ಏನು ಇದು ಇದೆಯಲ್ಲ, ಇದು ಒಂಥರ ಜನವಿರೋಧಿ ರಾಜಕಾರಣ ಅಂತಾನೆ ನನಗೆ ಅನ್ಸುತ್ತೆ. ಇನ್ನು ಪ್ರಮುಖ ರಸ್ತೆಗಳ ಸುಮಾರು 20% ಪ್ರದೇಶದಲ್ಲಿ ಮಾತ್ರ ಬೀದಿ ವ್ಯಾಪಾರಿಗಳ ನಿರ್ಬಂಧ, ಉಳಿದ 80% ವಾರ್ಡ್ಗಳ ರಸ್ತೆಗಳಲ್ಲಿ ವ್ಯಾಪಾರಕ್ಕೆ ಅವಕಾಶ ನೀಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ವ್ಯಾಪಾರ ಮಾಡುವವರು ಎಲ್ಲೆಲ್ಲೋ ಗಾಡಿಗಳಲ್ಲೋ ಅಂಗಡಿಗಳು ಇಟ್ಕೊಂಡು ವ್ಯಾಪಾರ ಮಾಡೋಕ್ಕಾಗಲ್ಲ. ಅವರು ವ್ಯಾಪಾರ ಮಾಡುವ ಸ್ಥಳದಲ್ಲಿ ಜನ ಬರ್ಬೇಕು, ಖರೀದಿ ಮಾಡೋದಕ್ಕೆ ಬರ್ಬೇಕು. ನೀವೇನೋ ಪುನರ್ವಸತಿ ಮಾಡ್ಬಿಡ್ತೀನಿ ಅಂತ ಹೇಳೋದು ಹಾಗೆ ಮಾಡೋದಕ್ಕೆ ಆಗಲ್ಲ ಅಂತ. ಅದರ ಜೊತೆಗೆ ಇಲ್ಲಿ ಒಂದು ರೀತಿಯ ರಾಜಕೀಯ ಮತ್ತು ಸಾಮಾಜಿಕ ಸಂಘರ್ಷ ಇದೆ ಅಂತ ನನಗೆ ಅನ್ಸುತ್ತೆ. ಬೈರೇಗೌಡರು ದೆಹಲಿಗೆ ಹೋಗಿ ಗಲಾಟೆ ಮಾಡಿ, ಇಡೀ ನನಗೆ ಬೆಂಗಳೂರು ಅಭಿವೃದ್ಧಿಯ ಪೂರ್ಣ ಖಾತೆ ಬೇಕು ಅಂತೇಳಿ ಅದರಲ್ಲಿ ಕೆಲವು ಭಾಗಗಳನ್ನ ಕಿತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ದು ಇದೆಲ್ಲ ನೋಡಿದೀವಿ ನಾವು. ಅದು ರಾಜಕಾರಣ. ಸೊ ಯಾಕೆ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆನೇ ಬೇಕು, ಮತ್ತು ಮೊದಲ ಬಂದ ತಕ್ಷಣ ಅವರು ಯಾಕೆ ಬೀದಿ ಬದಿ ವ್ಯಾಪಾರಿಗಳನ್ನ ಟಾರ್ಗೆಟ್ ಮಾಡೋದು, ಯಾಕೆ ಬುಲ್ಡೋಸಿಂಗ್ ರಾಜಕಾರಣ ಮಾಡೋದು, ಬುಲ್ಡೋಸಿಂಗ್ ಮಾಡೋದು? ಸೊ ಇಲ್ಲಿ ಸಾಮಾನ್ಯ ಜನರ ಬದುಕಿನ ಅರಿವಿಲ್ವಾ ಅವರಿಗೆ? ಈ ಪ್ರಶ್ನೆಗಳು ಮೂಡಿ ಬರ್ತವೆ ಅಂತ. ಸೊ ಈಗಾಗಲೇ ಬೀದಿ ವ್ಯಾಪಾರಿಗಳ ಸಂಘಟನೆಗಳೇನಿದೆ, ಈ ನೋಟಿಸ್ ಇಲ್ಲದೆ ತೆರವು ಮಾಡಲಾಗಿದೆ ಅಂತ ಹೇಳಿ ಪ್ರತಿಭಟನೆಯನ್ನ ನಡೆಸ್ತಾ ಇವೆ. ಸೊ ಅದರ ನಂತರ ಬೈರೇಗೌಡರ ಜೊತೆ ಸಭೆ ಕೂಡ ನಡೀತು. ಸರ್ಕಾರ ಪ್ರೊವಿಷನಲ್ ಆದ ಟೌನ್ ವೆಂಡಿಂಗ್ ಕಮಿಟಿ ರಚಿಸಿ ಆಹಾರ ವ್ಯಾಪಾರಿಗಳೇ ಗುರುತಿನ ಚೀಟಿ ಮತ್ತು ವೆಂಡಿಂಗ್ ಝೋನ್ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಸರ್ಕಾರ ಹೇಳ್ತಾ ಇದೆ. ಆದರೆ ಕೃಷ್ಣ ಬೈರೇಗೌಡರಿಗೆ ಮಾಡುವುದಕ್ಕೆ ಬೇರೆ ಕೆಲಸಗಳು ಇದ್ವಲ್ವಾ ಬೆಂಗಳೂರಿನಲ್ಲಿ, ಅಲ್ವಾ? ಈ ರಸ್ತೆ ಗುಂಡಿಗಳು, ರಸ್ತೆಯಲ್ಲಿ ಓಡಾಡೋದಕ್ಕಾಗಲ್ಲ. ಮಳೆ ಬಂದ್ರೆ, ಈಗಂತೂ ಮಳೆ ಬರ್ತಾ ಇದೆ, ಬೆಂಗಳೂರಲ್ಲಿ ಓಡಾಡಕ್ಕಾಗಲ್ಲ. ಇಂಥದ್ನ ಸರಿಪಡಿಸ್ರೆ ಅಂದ್ರೆ ಆ ಬಡವರು ಹೊಟ್ಟೆ ಮೇಲೆ ಹೊಡಿತಿರಲ್ಲ. ಸ್ವಲ್ಪನಾದ್ರೂ ನಿಮ್ಗೆ ಒಬ್ಬ ಸಾಮಾನ್ಯ ಮನುಷ್ಯರ ಕಷ್ಟ ಸುಖ ಗೊತ್ತಾ? ನಿಮ್ಮ ಹಾಗೆ ವಿಧಾನಸೌಧದಲ್ಲಿ ಇದ್ದು ಏರ್ ಕಂಡೀಷನಲ್ ಕಾರ್ನಲ್ಲಿ ಓಡಾಡುವ ಜನ ಅಲ್ಲ ಅವರು. ಎಲ್ಲೋ ಬೆಳಗಿನ ಜಾವದಲ್ಲಿ
ಕೆ ಆರ್ ಮಾರ್ಕೆಟಿಗೆ ಹೋಗಿ ತರಕಾರಿಯನ್ನ ಇನ್ನೊಂದು ತಂದು ಅಲ್ಲೆಲ್ಲೋ ಮಾರಾಟ ಮಾಡಿ ಬದುಕು ಕಟ್ಟಿಕೊಳ್ಳುವ ಜನ, ಅವರನ್ನ ಟಾರ್ಗೆಟ್ ಮಾಡ್ತಾ ಇರೋದು ಒಂದು. ಎರಡನೇದು ಇದೇ ಸಂಬಂಧಪಟ್ಟ ಹಾಗೆ ಸರ್, ನಾನು ಈಗ ಮಾತನಾಡ್ತಾ ಇರೋದು ಈ ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟ ಹಾಗೆ. ಈ ಮುಖ್ಯಮಂತ್ರಿಗಳು ಕಳೆದ 2 ದಿನಗಳಿಂದ ಭಾರಿ ಜಾಹೀರಾತನ್ನ ನೀಡ್ತಾ ಇದ್ದಾರೆ ಸರ್ಕಾರದ ಪರವಾಗಿ. ಹಾಗೆ ಅದು ಅವರ ವಾದ ಆಗಿದೆ. ಅವರು ಹೇಳೋದು ಅದೇನೆ, ಮಾಗಡಿ ಬಾಲಕೃಷ್ಣ ಅವರು ಹೇಳೋದು ಏನು ಅದೇ ಮಾತು. ಏನು ಅಂದ್ರೆ ನಮ್ಮ ಯೋಜನೆ ಅಲ್ಲ, ಈ ಯೋಜನೆಯನ್ನ ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು, ಬಿಜೆಪಿ ಅವರು ಇದ್ದಾಗ ಮಾಡಿದ್ರು, ನಾವು ಕಂಟಿನ್ಯೂ ಮಾಡ್ತಿದ್ದೀವಿ ಅಂತ. ಫೈನ್, ಅವರು ಮಾಡಿರಬಹುದು, ನಾನು ಡಿನೈ ಮಾಡ್ತಾ ಇಲ್ಲ. ಆದ್ರೆ ಯಾರು ಕುಮಾರಸ್ವಾಮಿ ಕಂಪನಿ ಮತ್ತು ಯಡಿಯೂರಪ್ಪನವರು ಅವ್ರು ಮಾಡಿರುವ ಎಲ್ಲ ಯೋಜನೆಗಳನ್ನು ನೀವು ಕಂಟಿನ್ಯೂ ಮಾಡ್ತಿದ್ದೀರಾ? ಒಂದೊಮ್ಮೆ ನೀವು ಕಂಟಿನ್ಯೂ ಮಾಡ್ತಿದ್ದೀರಿ ಅಂತ ಆದ್ರೆ ಕಾರ್ಮಿಕರನ್ನು ಕೊಡ್ಬೇಕಲ್ವಾ? ಈಗ ಜವಾಬ್ದಾರಿಯನ್ನ ಕುಮಾರಸ್ವಾಮಿ ಅವರ ಮೇಲೆ, ಯಡಿಯೂರಪ್ಪನವರ ಮೇಲೆ ಹಾಕ್ಬಿಟ್ಟು ನೀವು ಈ ಯೋಜನೆಯನ್ನು ಮಾಡಲೇಬೇಕಂತ ಕಂಕಣ ಕಟ್ಟಿ ನಿಂತಿದ್ಯಾಕೆ ಈ ಸರ್ಕಾರ? ಇದರ ಉದ್ದೇಶ ಏನು? ಇದು ಜಾಣತನ ಅಂತ, ಕ್ರಿಕೆಟ್ನೆಸ್. ನೀವು ಮಾಡಿದ್ದು ನಾವು ಕಂಟಿನ್ಯೂ ಮಾಡ್ತೀವಿ, ನಮ್ಮದೇನೂ ಇಲ್ಲ ಅನ್ನೋದು ಕ್ರಿಕೆಟ್ನೆಸ್ ಅಂತ. ಯಾಕೆಂದ್ರೆ ಜನವಿರೋಧಿ, ರೈತ ವಿರೋಧಿಯಾದ ಒಂದು ಕಾರ್ಯಕ್ರಮವನ್ನ ಕುಮಾರಸ್ವಾಮಿ ಅವ್ರ ಸರ್ಕಾರ ಮಾಡಿದ್ರೆ, ಯಡಿಯೂರಪ್ಪನವ್ರ ಸರ್ಕಾರ ಮಾಡಿದ್ರೆ, ಅದನ್ನ ಬದಲಾವಣೆ ಮಾಡಿದ್ರೆ ನೀವು ಜನಪರ ರಾಜಕಾರಣಿ, ಇದೊಂದು ಜನಪರ ಸರ್ಕಾರ ಅಂತ ಅನಿಸ್ತಾ ಇತ್ತು. ಆದ್ರೆ ಇಲ್ಲ. ಅದ್ರ ಜೊತೆಗೆ 2 ತಿಂಗಳ ಕಮಿಟಿ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ ಅಂತ ಹೇಳುವ ಮೂಲಕನೇ ಅಲ್ಲಿ 4161 ನೋಟಿಫಿಕೇಶನ್ ಎಲ್ಲ ಹೊರಡಿಸ್ಬಿಟ್ಟು ಎಲ್ಲ ಮಾಡಿ ಇದು ಮಾಡೋದಕ್ಕೆ ಎಲ್ಲಾ ಕೆಲಸಗಳು ನಡೀತಾ ಇದೆಯಲ್ವಾ? ಕೇಳಕ್ ಹೋದ್ರೆ ಮೇಲೋದ್ರೆ ನಾವು ರೈತರ ಅವ್ರು ಕೊಡ್ದಿದ್ರೆ ತಗೊಳಲ್ಲ, ನೀವು ಕೊಟ್ರೆ ತಗೋತೀವಿ ಅಂತ. ನೀವು ಟೌನ್ಶಿಪ್ ಮಾಡ್ಬೇಕಾದ್ರೆ ಮಧ್ಯೆ ರೈತರು ಭೂಮಿ ಕೊಡದಿದ್ರೆ ಟೌನ್ಶಿಪ್ ಹೇಗೆ ಮಾಡ್ತೀರಿ ನೀವು? ಇದು ನಾಟಕ ಅಂತ. ಅಂದ್ರೆ ಅವರ ಮೇಲೆ ಒಂದು ಒತ್ತಡವನ್ನ ಹೇರುವಂಥದ್ದು ರೈತರ ಮೇಲೆ. ಅಟ್ ಎನಿ ಕಾಸ್ಟ್ ಈ ಬಿಡದಿ ಟೌನ್ಶಿಪ್ ಅನ್ನ ಮಾಡೇ ಮಾಡ್ತೀವಿ ಅನ್ನುವ ಒಂದು ಸ್ಥಿತಿಗೆ ಯಾಕೆ, ಆ ಮನಸ್ಥಿತಿ ಯಾಕೆ ಈ ಸರ್ಕಾರಕ್ಕಿದೆ? ರೈತರ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸ ಯಾಕೆ ಮಾಡ್ತಿದ್ದೀರಿ? ರೈತರ ಸಮಾಧಿಯ ಮೇಲೆ ನೀವು ಸೌಧವನ್ನ ಕಟ್ಟುವುದಕ್ಕೆ ಹೊರಟಿದ್ದೀರಾ? ಬಿಡದಿ ರೈತರು ಅಂದ್ರೆ ಅವರು ಮನುಷ್ಯರಲ್ವಾ? ಅವರು ತಮ್ಮ ಬದುಕನ್ನು ಕಟ್ಕೊಂಡವರಲ್ವಾ? ನಾನು ಬಹಳ ಸಂದರ್ಭದಲ್ಲಿ ಹೇಳ್ತೀನಿ, ಯಾವುದೇ ಅಭಿವೃದ್ಧಿ ಅನ್ನೋದು ಇದೆಯಲ್ಲ, ಅದು ಸುಸ್ಥಿರವಾದ ಅಭಿವೃದ್ಧಿ ಮತ್ತು ಅಭಿವೃದ್ಧಿಯ ಒಂದು ಧಾರಣ ಶಕ್ತಿ ಇರಬೇಕು, ತಡೆದುಕೊಳ್ಳುವ ಶಕ್ತಿ ಇರಬೇಕು. ಅಭಿವೃದ್ಧಿ ಅಂತ ಕನಸಿರ್ಬೇಕು ಹೊರತು ಭೂಮಿಯ ಮೇಲೆ ಕಣ್ಣು ಹಾಕ್ಬಿಟ್ಟು ಅದನ್ನ ಕಸಿದುಕೊಳ್ಳುವಂತಹದ್ದು, ಬೇರೆ ಬೇರೆ ರೀತಿಯ ಒತ್ತಡ ಹಾಕುವಂತಹದ್ದು. ಸರ್ಕಾರದ ಇಡೀ ಈ ವರ್ತನೆಯನ್ನ ನೋಡಿದ್ರೆ ಅಲ್ಲೊಂದು ದುರಹಂಕಾರ ಕಾಣ್ತಾ ಇದೆ. ಅಟ್ ಎನಿ ಕಾಸ್ಟ್ ವಿಲ್ ಡೂ ಇಟ್, ನಾವು ಮಾಡೇ ಮಾಡ್ತೀವಿ, ನೀನು ಮಾಡ್ತೀವಿ, ಹರ್ಕಾಳ್ತೀವಿ, ಏನ್ ಮಾಡ್ತೀರೋ ಹೋಗು, ಈ ರೀತಿ ಮನಸ್ಥಿತಿ ಇದೆಯಲ್ಲ. ಸರ್ಕಾರದ ಪ್ರತಿನಿಧಿಗಳು ಯಾರೋ ಅಲ್ಲಿ ಹೋಗಿ ಆ ರೈತರ ಜೊತೆ ಬೆರೆಯುವಂತಹ ಒಂದು ಕೆಲಸ ಆದ್ರೂ ಆಗ್ಬೇಕಾಯ್ತಲ್ಲ, ಅವರು ಮನುಷ್ಯರಲ್ವಾ? ಇವತ್ತು ಈಗ ಅದರ ಪ್ರತಿಭಟನೆ ನಡೀತಾ ಇದೆ, ಪಾದಯಾತ್ರೆ ಪ್ರಾರಂಭ ಆಗಿದೆ. JDS ಮತ್ತು ಬಿಜೆಪಿ ಸೇರಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. 3 ದಿನಗಳ ಪಾದಯಾತ್ರೆ ಅದು. ಬಿಡದಿಯಿಂದ ಬೆಂಗಳೂರುವರೆಗೆ ಪಾದಯಾತ್ರೆಯನ್ನ ಮಾಡ್ತಿದ್ದಾರೆ.